ಬಹುಶಃ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ವರ್ಷ ಧಾರಾಕಾರವಾಗಿ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಬಹುಶಃ ಡ್ಯಾಮ್ ನೀರು ಬಿಟ್ಟಿದ್ದೀವಿ. ಅಂದರೆ ಅಷ್ಟು ದೊಡ್ಡ ಡ್ಯಾಮ್ ತುಂಬಿ ಹೆಚ್ಚಾಗಿ ನೀರನ್ನು ಹೊರಗಡೆ ಬಿಟ್ಟಿದ್ದೇವೆ ಅಂತ ಹೇಳಿದ್ರೆ ಸುಮಾರು 30 ವರ್ಷದ ಇತ್ತೀಚೆಗೆ ಮಳೆ ಜಾಸ್ತಿ ಆಗ್ತಿದೆ. ಈ ಸರಿ ಮಾಯದಂಥ ಮಳೆ ಬಂದಂಗೆ ಆಗಿದೆ. ನಮಗೆ ಜೂನ್ 10ಕ್ಕೆ ಬರುವಂಥ ಮಳೆ ಈ ಸರಿ ಮೇ 18ಗೆ ಶುರುವಾಗಿದೆ. ನಿರಂತರವಾಗಿ 3 ತಿಂಗಳಿಂದ ಮಳೆ ಬಂದಿದ್ದರಿಂದ ತಾಲೂಕಿನಲ್ಲಿ ಅತಿವೃಷ್ಟಿಯಿಂದ ಭಾಳಷ್ಟು ರಸ್ತೆಗಳಿಂದ ಹಿಡಿದು ಮಲೆನಾಡಲ್ಲಿ ನಮಗೆ ಅಡಿಕೆ ಬೆಳೆ ಭಾಳ ಪ್ರಮುಖವಾದದ್ದು. ಅದಕ್ಕೆ ಅಡಿಕೆ ಬೆಳೆಯಲ್ಲಿ ಇವತ್ತು ಒಂದು ಕಡೆ ನಮಗೆ ಕೊಳೆ ರೋಗ ಇದೆ, ಅದರ ಜೊತೆಗೆ ಇವತ್ತು ಕೊಳೆ ರೋಗದ ಜೊತೆಗೆ ಎಲೆ ಚುಕ್ಕೆ ರೋಗ ಬೇರೆ ಸೇರ್ಕೊಂಡಿದೆ. ಈ ಮಳೆಯಿಂದ ಪೂರ್ತಿ ಅಡಿಕೆ ಇವತ್ತು ಕೆಳಗಡೆ ಭೂಮಿಗೆ ಬಿದ್ದೋಗಿದೆ ಅಧ್ಯಕ್ಷರೇ. ಇದಕ್ಕೆ ಏನಾಗಿದೆ ಅಂದರೆ, ಹಿಂದೆ ಮಾನ್ಯ ಕಾಗೋಡು ಸಾಹೇಬರು ಕಂದಾಯ ಸಚಿವರಾದಂಥ ಸಂದರ್ಭದಲ್ಲಿ ಸುಮಾರು 80 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಆ ಭಾಗದ ರೈತರಿಗೆ, ಸಂತ್ರಸ್ತರಿಗೆ ದುಡ್ಡು ಕೊಟ್ಟಿದ್ರು. ಆದರೆ ಈ ಸರಿ ನಮಗೆ ಹಿಂದಿನ ಸಾರಿಗೂ ನಮಗೆ ಸಿಗಲಿಲ್ಲ. ಈ ಸರಿ ಏನಾಗಿದೆ, ಎಲೆ ಚುಕ್ಕೆ ರೋಗದಿಂದ ತುಂಬ ಹಾನಿಯಾಗಿದ್ದರಿಂದ ಆ ರೈತರಿಗೆ ಒಂದು ಪರಿಹಾರಕ್ಕೆ ಒಂದು ವ್ಯವಸ್ಥೆ ಆಗಬೇಕಾಗಿದ್ದು ಒಂದು. ಆಮೇಲೆ ರಸ್ತೆಗಳು ಈಗ ಹೇಳ್ದಂಗೆ, ತಮ್ಮಯ್ಯ ಹೇಳ್ದಂಗೆ ಅಲ್ಲ ಹೇಳ್ತೀನಿ ಅಧ್ಯಕ್ಷ, ಮಲೆನಾಡಲ್ಲಿ ಈ ಸರಿ ರಸ್ತೆಗಳಂತೂ ಒಂದೂ ಇಲ್ಲ, ಎಲ್ಲ ಇವತ್ತು ಹೊಂಡ ಬಿದ್ದು ಹೋಗ್ಬಿಟ್ಟಿದೆ ಈ ಮಳೆಯಲ್ಲಿ ಇವತ್ತು. ಆದ್ದರಿಂದ ಜನ ನಮಗೆ ಶಾಪ ಹಾಕೋದ್ರಿಂದ ಮಲೆನಾಡಿಗೆ ಒಂದು ಪ್ಯಾಕೇಜ್ ಮಾಡಿಕೊಡ್ಬೇಕು ಮಲೆನಾಡಿನ ಭಾಗದ ಅಂದ್ರೆ ಜನರಿಗೆ ಅಂತ ನಮ್ದು ಉದ್ದೇಶ ಒಂದು. ಅದ್ರ ಜೊತೆಗೆ ಮಳೆಯಿಂದ ಹಾನಿಯಾಗಿರುತ್ತ ಮನೆಗಳು ಅಧ್ಯಕ್ಷರೇ, ಇವತ್ತು ಎಷ್ಟು ಮನೆಗಳು ಬಿದ್ದೋಗಿದೆ ಅಂತ ಹೇಳಿದ್ರೆ 100 ಮನೆಗಳು ಬಿದ್ದೋಗಿದೆ. ಆದ್ರೆ ಹಿಂದಿನ ಸಾಲಿನಲ್ಲಿರುವಂತ ಮನೆ ಬಿದ್ದದಕ್ಕೂ ಇವತ್ತು ಹಿಂದಿನ ಸಾಲಿನಲ್ಲಿ ಸಹ ದುಡ್ಡು ಬರಲಿಲ್ಲ. ಆದ್ರೆ ಈ ಸರಿ ಬಂದಂತ ಮಳೆಗೆ ತಕ್ಷಣ ಇವತ್ತು ದುಡ್ಡನ್ನು ಪರಿಹಾರ ಕೊಡುವಂತ ವ್ಯವಸ್ಥೆ ಆಗದೆ ಹೋದ್ರೆ ಪಾಪ ಅವರು ಟಾರ್ಪಲ್ ಹಾಕೊಂಡಿದ್ದಾರೆ. ಟಾರ್ಪಲ್ ಹಾಕೊಂಡು ಬದುಕುವಂತ ಪರಿಸ್ಥಿತಿ 21ನೇ ಶತಮಾನದಲ್ಲಿ ಇವತ್ತು ಇದೆ ಅಂತಂದ್ರೆ ಏನ್ ಮಾಡ್ಬೇಕು ಅಧ್ಯಕ್ಷರೇ? ಅದಕ್ಕೆ ಏನಾದ್ರೂ ಆಗ್ಬೇಕಲ್ಲ. ಅದಕ್ಕೆ ಇವತ್ತು ಆದಷ್ಟು ಬೇಗ ಹಣವನ್ನು ಬಿಡುಗಡೆ ಮಾಡಬೇಕು. ನಮ್ಮ ಎಲೆ ಚುಕ್ಕೆ ರೋಗಗಳಿಗೆ ಬಂದಂತ ಇದಕ್ಕೆ ಇವತ್ತು ಪರಿಹಾರ ಕೊಡುವಂತದ್ದಾಗಬೇಕು. ಇವತ್ತು ಬಹಳಷ್ಟು ಹಾನಿಯಾಗಿದೆ ಅಡಿಕೆ ಅಲ್ಲ ಒಂದು ಸ್ವಲ್ಪ ಅಲ್ವಾ. ಅದಕ್ಕೆ ನಮ್ಮ ಮಲೆನಾಡು ಭಾಗದಲ್ಲಿ ಎಲ್ಲರ ಬಹಳಷ್ಟು ಜನ ತಾವು ಕೊಡಿಸ್ಬೇಕು ಅನ್ನೋದು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಯಾಕಂದ್ರೆ ಇವತ್ತು ಸಚಿವರು ಇಲ್ಲಿ ಇಲ್ಲ, ಆದ್ರೂ ಸಹ ಮಲೆನಾಡಿನ ಭಾಗದ ಪರಿಸ್ಥಿತಿ ಈ ರೀತಿ ಇದೆ. ದಯವಿಟ್ಟು ಹಳೆಯದ ಬಿಲ್ ಅನ್ನು ಸಮೇತವಾಗಿ ಹೊಸದಾಗಿರುವಂತ ಬಿಲ್ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದು ಒಳ್ಳೇದಂದ್ರೆ ಯಾರಿಗೆ ಹಕ್ಕು ಪತ್ರ ಇಲ್ಲ ಅನ್ನೋರಿಗೂ ಸಹ ಈ ಸರಿ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೊಂದು ಖುಷಿಯಾಗಿದೆ. ಪಾಪ ಬಡವರಿಗೆ ಏನೋ ಒಂದು ದಾರಿ ಆಯ್ತು ಅಂತ ಹೇಳಲಿಕ್ಕೆ ಖುಷಿ ಆಗುತ್ತೆ. ಹಾಗಾಗಿ ಇವೆಲ್ಲವನ್ನ ಗಮನ ಇಟ್ಕೊಂಡು ಮಲೆನಾಡು ಭಾಗದ ಜನರಿಗೆ ತಾವು ಹೆಚ್ಚು ಪರಿಹಾರ ಕೊಡಬೇಕಂತೇಳಿ ತಮ್ಮಲ್ಲಿ ವಿನಯಪೂರ್ವಕ ಕೇಳ್ಕೊಳ್ತೇನೆ ಅಧ್ಯಕ್ಷ. ನಮಸ್ಕಾರ.